JSS ಕಾಲೇಜಿನಲ್ಲಿ ನಡೆದ ಸಂಕಲ್ಪ ಉತ್ಸವದಲ್ಲಿ 2 ದಿನಗಳ ಕಾಲ ವಿವಿಧ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದವು. ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ವ್ಯಕ್ತಿತ್ವ ವಿಕಸನಕ್ಕೆ ದಾರಿ. ಸ್ಪರ್ಧೆಗಳನ್ನು ಸವಾಲಾಗಿ ಸ್ವೀಕರಿಸಬೇಕು. ಇದು ಜೀವನದ ಯಶಸ್ಸುಗೊಳ್ಳಲು ಸಹಕಾರಿಯಾಗುತ್ತದೆ. ಅವಕಾಶಗಳು ಬಂದಾಗ ಅದನ್ನು ಸರಿಯಾಗಿ ಸದುಪಯೋಗ ಪಡೆದುಕೊಳ್ಳಿ ಎಂದು JSS ಸಂಸ್ಥೆಯಲ್ಲಿ ನಡೆದ ರಾಜ್ಯಮಟ್ಟದ ಉತ್ಸವ ಸಂಕಲ್ಪ 2026ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ KVVಯ ಉಪಕುಲಪತಿಗಳಾದ ಡಾಕ್ಟರ್ AM ಖಾನ್ ಮಾತನಾಡಿದರು. And I hope all of you have learned in the last 2 days different aspects of life, different aspects of student life. When all of you were shouting, I recall my student days when we also were participating like this. I also participated in South Zone International level those days, and that helped us in developing that personality. ಇಷ್ಟು ಧೈರ್ಯವಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಇಂಥ ಕಾಂಪಿಟೇಷನ್ಸ್ ಅಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನಮ್ಮ MC ಅವರು ಅವಾಗ ಮಾತಾಡಿದ್ರು, ಹಿಂದಿಯಲ್ಲಿ ಶಾಯರಿ ಹೇಳ್ಬೋದು, ಇಂಗ್ಲಿಷಲ್ಲಿ ಒಳ್ಳೆ ಮಾತಾಡಿದ್ರು. ಅದೆಲ್ಲ ಹೇಗೆ ಬರ್ತದೆ ಇಂಥ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ, MCಗೆ ಅವಕಾಶ ಸಿಕ್ಕಿರುವಾಗ ಮಾಡುವಾಗ. ಸೊ ಹಾಗಾಗಿ what you have to do is whenever you get a chance, seize it. Whenever you get a chance to go on the stage, hope it. Be open, be frank. ಏನು ಆಗೋದಿಲ್ಲ, ಒಂದು ಜನ 4 ಜನ ನಗ್ಬೋದಷ್ಟೇ, ನಕ್ರೆ ಬಟ್ ನಾನು ಅದರಿಂದ ಕಲಿತೇನೆ. ಸೊ ಹಾಗಾಗಿ don't hesitate to participate in any competition. Participate, you learn a lot from that. So ಹಾಗಾಗಿ ಇನ್ಮೇಲೆ whatever competition it is, including your exam, including your friends, among the friends, ಯಾರೊಬ್ರು ನೀವು ಮಾತಾಡಿ ಮುಂದೆ ಬಂದು ಕೇಳುವಾಗ ನಾವು ಮಾತಾಡಬೇಕಾಗ್ತದೆ. ಇಲ್ಲ ಯಾರು ಡಾನ್ಸ್ ಮಾಡ್ಲಿಕ್ಕಿಲ್ಲ, ಐ ವಿಲ್ ಡಾನ್ಸ್ ಅಂತ ಹೇಳ್ಬೇಕು. ಸೊ ಎವ್ರಿ ಆಸ್ಪೆಕ್ಟ್ ಆಫ್ that teaches you, that teaches how to come up, how to be a leader, etc. So that's how we have learned from our life. We have learned through competitions, and I hope all of you will also learn a lot from all of these type of festivals. So let it be in your college or at a university level or at a college level, participate in different aspects. That will help you grow, that will develop your personality and the ಹೇಳ್ತಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಿತ್ ಪ್ರಸಾದ್ ರವರು ಮಾತನಾಡಿ, ಇದು ಕೇವಲ ಸ್ಪರ್ಧೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬಲ್ಲ ಒಂದು ಯೋಜನೆ. ಈ ಉತ್ಸವದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬಲ್ಲರು ಎಂದರು. ವ್ಯಕ್ತಿತ್ವವನ್ನು ರೂಪಿಸುವ ಈ ಕಾರ್ಯಕ್ರಮ ಇಟ್ ವಿಲ್ ಕ್ರಿಯೇಟ್ ಪರ್ಸನಾಲಿಟಿ ಇನ್ ದ ಸೆನ್ಸ್ ಬಹುಮುಖ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಗಂಜರಣಿಗಾಗಲಿ ಅಥವಾ ಇಲ್ಲಿ ಮಾಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಗಳೇನಿವೆ ಅವುಗಳನ್ನು ನೋಡಿದರೆ ವಿದ್ಯಾರ್ಥಿಗಳು ಎಷ್ಟು ಶಿಸ್ತಿನಿಂದ ಕೆಲಸ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ. ನಮ್ಮ ಕಾಲೇಜಿನ ಮೋರ್ ದೆನ್ 1200 ಸ್ಟೂಡೆಂಟ್ಸ್ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ವಾಲಂಟಿಯರ್ಸ್ ಆಗಿ. ಅದಲ್ಲದೆ 800 ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಿಂದ 61 ಕಾಲೇಜುಗಳಿಂದ ಇದರಲ್ಲಿ ಭಾಗವಹಿಸಿದ್ರು. ಯಾರೂ ಕೂಡ ನಮಗೆ ಒಂದು ಸಮಸ್ಯೆಯನ್ನು ಕೂಡ ಹೇಳಲಿಲ್ಲ. ಊಟದಿಂದ ಹಿಡಿದು ಊಟ, ಉಪಚಾರ, ಅವರ ವ್ಯವಸ್ಥೆ, ಅಕಾಮಿಡೇಷನ್, ಲೇಡೀಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್, ಬೇರೆ ಬೇರೆ ಕಡೆಯಲ್ಲಿ ನಾವು ವ್ಯವಸ್ಥೆ ಮಾಡಿರತಕ್ಕಂಥದ್ದನ್ನು ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ನಾನು ಹೇಳ್ತಾ ಇದ್ದೇನೆ. ಆರಂಭದಲ್ಲಿ ಶ್ರೀಮತಿ ವಾಣಿಶ್ರೀ ಪ್ರಸಾದ್, ಡಾಕ್ಟರ್ ಸೂರಜ್ ಜೈನ್, ವಿವೇಕ್ ಲಕ್ಷ್ಮಹೇಶ್ವರ್, ಡಾಕ್ಟರ್ RV ಚಿಟುಗುಪ್ಪಿ, ಡಾಕ್ಟರ್ ಜೀನಪ್ಪ ಕುನ್ಗಾಳ್, ಶ್ರುತಿ ಶೆಟ್ಟಿ, ಶ್ರವಣ್ ಕುಮಾರ್ ಯೋಗಿ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಉತ್ಸವದಲ್ಲಿ 60ಕ್ಕಿಂತ ಹೆಚ್ಚು ಕಾಲೇಜುಗಳಿಂದ 800 ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದರು. ಸಮಗ್ರ ವೀರಗ್ರಹಣಿ ಪ್ರಶಸ್ತಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಪಡೆದುಕೊಂಡಿತು. ಈ ತಂಡಕ್ಕೆ ಟ್ರೋಫಿಯೊಂದಿಗೆ ಒಟ್ಟು 30,000 ನೀಡಲಾಯಿತು. ಪ್ರಥಮ ರನ್ನರ್ ಅಪ್ ಪ್ರಶಸ್ತಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಪಡೆದುಕೊಂಡಿತು. ಈ ತಂಡಕ್ಕೆ ಟ್ರೋಫಿ 20,000 ರೂಪಾಯಿ ನಗದು ನೀಡಲಾಯಿತು. ದ್ವಿತೀಯ ರನ್ನರ್ ಅಪ್ ಸ್ಥಾನವನ್ನು ಜೈನ್ ಪದವಿ ಕಾಲೇಜು ಪಡೆದಿದ್ದು, ಈ ತಂಡಕ್ಕೆ ಟ್ರೋಫಿ ನೀಡಲಾಯಿತು.
ಈ ವೇದಿಕೆ ಇರ್ತಕ್ಕಂಥ ಸಂಕಲ್ಪ 2026 ವಿಜೇತ ತಂಡ ನಮ್ಮ